ನಮಸ್ಕಾರ, ವೆಲ್ಕಮ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಫುಲ್ ಜಾಲಿ ಮೂಡಲ್ಲಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ನಾನು ಜಾಲಿವುಡ್ ಅಲ್ಲಿದ್ದೀನಿ. ಎಸ್, ಈ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಇನೋವೇಟಿವ್ ಫಿಲ್ಮ್ ಸಿಟಿ, ಈ ಹೆಸರು ನೀವು ಕೇಳಿರ್ತೀರಾ. ಇದು ಈಗ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ ಆಗಿದೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಬಿಡದಿ ಹತ್ರ ಬರುತ್ತೆ. ಜಾಲಿವುಡ್ನ ಟೈಮಿಂಗ್ಸ್ ಬಂದು 10:45 AM ಇಂದ 7:30 PM ವರೆಗೂ. ಹಾಗೂ ಇದರ ಟಿಕೆಟ್ ಪ್ರೈಸ್ ಬಂದು 1179. ಸುಮಾರಷ್ಟು ಗೇಮ್ಸ್, ಆಕ್ಟಿವಿಟೀಸ್, ಶೋಗಳಿದ್ವು. ನಾವು ಸ್ಟಾರ್ಟ್ ಮಾಡಿದೊಂದು 5D ಶೋ, ರೈಡ್ ಆ್ಯಂಡ್ ರೀಲ್ ಅಂತ. ಇದಂತೂ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಗ್ಲಾಸಸ್ ಹಾಕೊಂಡು ಆ ಚೇರ್ ಮೇಲೆ ಕೂತಿದ್ದಷ್ಟೇ ಸಕ್ಕತ್ತಾಗಿತ್ತು. ಒಂದು ರೋಲರ್ ಕೋಸ್ಟರಲ್ಲಿ ಹೋಗ್ತಾ ಇರೋವಂತಹ ಎಕ್ಸ್ಪೀರಿಯನ್ಸ್, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲಿ ಸಿಕ್ತು. ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಇದನ್ನ. ಇಲ್ಲಿ ಅಡಲ್ಟ್ಸ್ಗೆ ಅಷ್ಟೇ ಅಲ್ಲ, ಚಿಲ್ಡ್ರನ್ಸ್ ಕೂಡ ತುಂಬಾನೇ ಗೇಮ್ಸ್ ಇದ್ವು. ನೋಡ್ಬೋದು ಎಷ್ಟೊಂದು ವೆರೈಟಿ ಗೇಮ್ಸ್, ಆಮೇಲೆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ನೀವು ಕೂಡ ಒನ್ ಡೇ ಪ್ಲಾನ್ ಏನಾದರೂ ಮಾಡಬೇಕು ಅಂತಂದರೆ ಒನ್ ಡೇ ಔಟ್ ಪ್ಲಾನ್. ಸೊ ಜಾಲಿವುಡ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೀಗ ಹೋಗ್ತಾ ಇರೋದು ಟ್ರೈಬ್ಸ್ ಮ್ಯೂಸಿಯಂ. ಒಳಗೆ ಹೋಗಿದ ತಕ್ಷಣ ಪ್ಲೀಸ್ ಡೋಂಟ್ ಟಚ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು. ನಾವು ಯಾವುದನ್ನು ಟಚ್ ಮಾಡಿಲ್ಲ, ನೋಡಿ ಹಂಗೆ ಖುಷಿ ಪಟ್ವಿ. ನಿಮಗೂ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆ ಮಾಡೆಲ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಅಂದರೆ ಆ ಟ್ರೈಬ್ಸ್ ಯೂಸ್ ಮಾಡ್ತಿದ್ದಂಥ ವೆಪನ್ಸ್ ಆಗಿರ್ಬೋದು, ಆರ್ನಮೆಂಟ್ಸ್, ಆಮೇಲೆ ಎಕ್ವಿಪ್ಮೆಂಟ್ಸ್, ಇದೆಲ್ಲಾನು ಅಲ್ಲಿ ಡಿಸ್ಪ್ಲೇ ಮಾಡಿದ್ರು. ಆ ಮಾಡೆಲ್ಸ್ನ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಈ ಟ್ರೈಬ್ ಮ್ಯೂಸಿಯಂ. ಈ ಒಂದು ಗೊಂಬೆ ನೋಡಿ ಎಷ್ಟು ವಿಚಿತ್ರವಾಗಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ. ಅದು ಅವರ ಡ್ಯಾನ್ಸ್ ಫಾರ್ಮ್ ಅಂತೆ. ಆದರೆ ಪಾಪ ಇದನ್ನ ನೋಡಿ ಯಾವುದೋ ಮಗು ದೆವ್ವ ಅನ್ಕೊಂಡು ಜೋರಾಗಿ ಅಳ್ತಾ ಇತ್ತು. ಟ್ರೈಬ್ ಮ್ಯೂಸಿಯಂಗೆ ಟಾಟಾ ಬಾಬಾಯ್ ಅಂತ ಹೇಳಿ ಈಗ ಕ್ಯಾಂಡಿ ವರ್ಲ್ಡ್ ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗಕ್ಕೆ ಮುಂಚೆ ಚಪ್ಪಲಿ ಬಿಚ್ಚಿ ಅಂತಂದ್ರು, ಬಿಚ್ಚಿ ಒಳಗಡೆ ಹೋದ್ವಿ. ಎಲ್ಲ ಕಡೆ ಕ್ಯಾಂಡೀಸ್. ನಮಗೆ ಇಷ್ಟು ಅಟ್ರಾಕ್ಟ್ ಆಯಿತು ಅಂದರೆ ಇನ್ನು ಪಾಪ ಮಕ್ಳಿಗೆ ಎಷ್ಟು ಅಟ್ರಾಕ್ಟ್ ಆಗಿರಬೇಡ. ಇದು ಎಲ್ಲಿ ನೋಡಿದ್ರು ಇಲ್ಲಿ ಮಕ್ಕಳೇ ಇದ್ರು. ಇದೊಂಥರ ಮಕ್ಕಳಿಗೆ ಮಾಡಿರೋ ಥರ ಇತ್ತು ಈ ಒಂದು ಕ್ಯಾಂಡಿ ವರ್ಲ್ಡ್. ಈ ಒಂದು ಕ್ಯಾಂಡಿ ವರ್ಲ್ಡ್ ಮಕ್ಕಳಿಗಾಗಿ, ಮಕ್ಕಳಿಗೆ ಮಾತ್ರ, ಮಕ್ಕಳಿಗೋಸ್ಕರ ಮಾಡಿರೋ ನಮಗಿಲ್ಲಿ ಡಿಫ್ರೆಂಟ್ ಥೀಮ್ಸಲ್ಲಿ ಫೋಟೋಸ್ ಬೂತ್ಸ್ಗಳು ಕಾಣ್ತಿತ್ತು. ಎಷ್ಟು ಬೇಕೋ ಅಷ್ಟು ಫೋಟೋಸ್, ವಿಡಿಯೋಸ್ ಎಲ್ಲ ಮಾಡ್ಬೋದು. ಹಾಗೂ ಇಲ್ಲಿ ವೆರೈಟಿ ಆಫ್ ಗೇಮ್ಸ್ ಲೈಕ್ ಪೇಯ್ಡ್ ಆ್ಯಂಡ್ ಅನ್ಪೇಯ್ಡ್ ಗೇಮ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಹಾಡ್ಬೋದು. ಈಗ ನೋಡ್ತಾ ಇರೋದು ಇದೊಂದು ಮೇಜ್ ಗೇಮ್. ಎಂಟ್ರಿಯಿಂದ ಎಕ್ಸಿಟ್ ವರೆಗೂ ಸುತ್ತಲೂ ನಮಗೆ ಮಿರರ್ಸ್ ಇರುತ್ತೆ. ವೇ ಅಲ್ಲಿ ಮಿರರ್ ಇರಲ್ಲ. ಆ ವೇನ ನಾವು ಹುಡ್ಕೊಂಡು ಹೋಗ್ಬೇಕು ಎಕ್ಸಿಟ್ಗೆ. ಸೊ ನಾನಂತೂ ಎಕ್ಸಿಟ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನಾವೀಗ ಹೋಗ್ತಾ ಇರೋದು ಲಾಸ್ಟ್ ವರ್ಲ್ಡ್. ಇದಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಎಲ್ಲ ಕಡೆ ಡೈನೋಸರಸ್, ಡ್ರ್ಯಾಗನ್, ಅದ್ರ ಬಾಯಿಂದ ಬೆಂಕಿ ಬಂದು ನಮ್ಮನ್ನ ಸುಡ್ತಾ ಇತ್ತು. ಆ ಥರ ಏನೂ ಇರಲಿಲ್ಲ. ಸಿಂಪಲ್ ಆಗಿ ಈ ಡೈನೋಸರಸ್, ಡ್ರ್ಯಾಗನ್ಸ್ ಅದರ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ನಮ್ಮನ್ನ ಒಂದು ಟ್ರೈನಲ್ಲಿ ಕೂಡಿಸಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ.
ನಾವೀಗ ನೋಡ್ತಾ ಇರೋದು ರಿಯಲ್ ಡೈನೋಸರಸ್ನ ಸಾಯಿಸಿ ಇಲ್ಲಿ ಸ್ಕೆಲಿಟನ್ ಇಟ್ಟಿರೋದು ಅಂತ ಅನ್ಕೊಂಡಿದೀರಾ? ಅಲ್ಲ, ಇದೊಂದು ಮಾಡೆಲ್ ಅಷ್ಟೇ. ಲಾಸ್ಟ್ ವರ್ಲ್ಡ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ಫನ್ ಇತ್ತು. ಈಗ ನಾವು ಹೋಗ್ತಾ ಇರೋದು ಅಮ್ಯೂಸ್ಮೆಂಟ್ ಪಾರ್ಕ್. ಇಲ್ಲಿ ಡ್ರೈ ಗೇಮ್ಸ್ ಆ್ಯಂಡ್ ವಾಟರ್ ಗೇಮ್ಸ್ ಎರಡೂ ಇರುತ್ತೆ. ಸಿಕ್ಕಾಪಟ್ಟೆ ಗೇಮ್ಸ್ ಇತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮಗೂ ತೋರಿಸ್ತೀನಿ ಯಾವ್ಯಾವ ಗೇಮ್ಸ್ ಇದೆ ಅಂತ ನೋಡಿ. ಒಂದಷ್ಟು ಗೇಮ್ಸ್ಗೆ ಅಕ್ನಾಲೇಜ್ಮೆಂಟಿಗೆ ಸೈನ್ ಮಾಡಬೇಕಿತ್ತು. ನಿಮ್ಮ ಜೀವ, ನಿಮ್ಮ ದೇಹ, ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ನಮ್ಮ ಹತ್ರ ಸೈನ್ ಮಾಡಿಸ್ಕೊತಾ ಇದ್ರು. ಫಸ್ಟ್ ಗೇಮ್ಸ್ಗೆ ಹೈಟ್ ನೋಡ್ತಿದ್ರು, ಹಾಗೂ ವೆಯ್ಟ್ ನೋಡ್ತಿದ್ರು, ಹಾಗೂ ಚಿಕ್ಕ ಮಕ್ಕಳನ್ನೆಲ್ಲ ಅಲೋ ಇರಲಿಲ್ಲ. ಸೇಫ್ಟಿ ಮೆಷರ್ಸ್ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರು. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ನಾವೀಗ ಹೋಗ್ತಾ ಇರೋದು ಟೈಟಾನಿಕ್ ಒಳಗಡೆ. ಟೈಟಾನಿಕ್ ಶಿಪ್ ಒಳಗಡೆ ಹೆಂಗಿತ್ತು ಅಂತ ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ಇಲ್ಲಿ ಟೈಟಾನಿಕ್ ಶಿಪ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಟೈಟಾನಿಕ್ ಶಿಪ್ ಒಳಗಡೆ ಯಾವ ಥರ ಇತ್ತು, ಜನರು ಹೆಂಗೆ ಮುಳುಗಿ ಸತ್ರು, ಪ್ರತಿಯೊಂದು ಇಲ್ಲಿ ನಾವು ನೋಡ್ಬೋದು. ಈ ಒಂದು ಶಿಪ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ನನಗಂತೂ ನಡೆದು ಕಾಲೇ ಬಿದ್ದೋಯ್ತು. ಈ ಬರೀ ರಿಕ್ರಿಯೇಷನ್ ಮಾಡಿರೋದೇ ಇಷ್ಟು ದೊಡ್ಡದಾಗಿದೆ ಅಂದರೆ ಒರಿಜಿನಲ್ ಶಿಪ್ ಇನ್ನೆಷ್ಟು ದೊಡ್ಡದಾಗಿರ್ಬೇಡ. ಟೈಟಾನಿಕ್ ಸ್ಟೋರಿ ಕೂಡ ನಮಗೆ ಗೊತ್ತಾಯಿತು, ಹಾಗೂ ಅಲ್ಲಿ ಎಷ್ಟು ಜನ ಇದ್ದರು, ಹಾಗೂ ಡಿಫ್ರೆಂಟ್ ಕ್ಲಾಸಸ್ಗೆ ಡಿಫ್ರೆಂಟ್ ರೂಮ್ಸ್ ಇದ್ವು. ಆಮೇಲೆ ಸ್ಟೋರೇಜ್, ಫುಡ್ ಯಾವ ಥರ ಅವರು ಪ್ರಿಪೇರ್ ಮಾಡ್ತಾಯಿದ್ರು, ಪ್ರತಿಯೊಂದು ಡೀಟೇಲ್ಸು ನಮಗಿಲ್ಲಿ ಸಿಗುತ್ತೆ. ಪ್ರತಿಯೊಬ್ಬರು ಕಪಲ್ ನೀವು ಇಲ್ಲಿಗೆ ಬಂದಾಗ ನೀವೇ ರೋಸ್ ಅಂಡ್ ಜಾಕ್ ಅಂದ್ಕೊಂಡು ಇಲ್ಲಿ ನಿಂತ್ಕೊಂಡು ಪೋಸ್ ಕೊಡಲೇಬೇಕು. ನಾವೀಗ ಹೋಗ್ತಾ ಇರೋದು ಜಾಲಿ ಐಲ್ಯಾಂಡ್ಗೆ. ಇಲ್ಲಿ ನಮಗೆ ಎಷ್ಟೊಂದು ವಾಟರ್ ಆಕ್ಟಿವಿಟೀಸ್ ಆಡ್ಬೋದು. ಇಲ್ಲಿ ರೆಸ್ಟ್ ರೂಮ್ಸ್ ಹಾಗೂ ಚೇಂಜಿಂಗ್ ರೂಮ್ಸ್ ಕೂಡ ಇದ್ವು. ನೀವೇನಾದರೂ ವಾಟರ್ ಆಕ್ಟಿವಿಟೀಸ್ನ ಆಡಬೇಕು ಅಂತಂದರೆ ನೈಲಾನ್ ಡ್ರೆಸ್ ಮಾತ್ರ ಇಲ್ಲಿ ಅಲೋ ಇರೋದು. ಸೊ ನೈಲಾನ್ ಡ್ರೆಸ್ ಮಾತ್ರ ಹಾಕೊಳ್ಳಿ. ಇಲ್ಲಿ ನಾವು ವೇವ್ ಪೂಲ್ ಹಾಗೂ ರೈನ್ ಡ್ಯಾನ್ಸ್ ಹಾಗೂ ವೆರೈಟಿ ಆಫ್ ಜಾರಬಂಡೆಗಳಿದ್ವು. ಸಕ್ಕತ್ತಾಗಿತ್ತು, ಮಜಾ ಮಾಡ್ಬೋದು. ನಾವೀಗ ಹೋಗ್ತಾ ಇರೋದು ಮಿನಿಯೇಚರ್ ಸಿಟಿ. ಇದೊಂದು ಟೈನಿ ವರ್ಲ್ಡ್. ಇಲ್ಲಿ ದೊಡ್ಡ ದೊಡ್ಡ ಪ್ಯಾಲೇಸ್, ಕ್ಯಾಸಲ್ಸ್, ಆಮೇಲೆ ಬಿಲ್ಡಿಂಗ್ಸ್, ಆಮೇಲೆ ಕಾರ್ಟೂನ್ ಕ್ಯಾರೆಕ್ಟರ್ಸ್, ಇದನ್ನೆಲ್ಲಾನು ಸಣ್ಣ ಟೈನಿ ಮಾಡೆಲ್ಸ್ ಆಗಿ ಬಿಲ್ಡ್ ಮಾಡಿ ಇಟ್ಟಿದ್ರು. ತುಂಬಾನೇ ಕ್ಯೂಟ್ ಆಗಿತ್ತು.
ನಾವೀಗ ಹೋಗ್ತಾ ಇರೋದು ಜೂಬ್ಲಿ ಥಿಯೇಟರ್. ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಇಲ್ಲಿ ಸ್ಟೇಜ್ ಶೋ ನಡೆಯುತ್ತೆ. 5 PM ಇದು ಸ್ಟಾರ್ಟ್ ಆಗುತ್ತೆ. ಈಗ ನಾವು ನೋಡ್ತಾ ಇರೋದು ಲೈವ್ ಶೋ. ಇದಂತೂ ಅಮೇಝಿಂಗ್ ಆಗಿತ್ತು. ಹೆಂಗಿತ್ತು ಅಂತ ನೀವೇ ನೋಡಿ. ಇಷ್ಟೇ ಅಲ್ಲ, ನಮಗೆ ಲೇಸರ್ ಶೋ ಕೂಡ ಇಲ್ಲಿ ಇತ್ತು. ಸಖತ್ತಾಗಿತ್ತು. ಶಾರ್ಪ್ 7 PM ಇಲ್ಲಿ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗೇಮ್ಸ್ ಆಕ್ಟಿವಿಟೀಸ್ ಎಲ್ಲ ಮುಗಿಸಿ ಲಾಸ್ಟಲ್ಲಿ ನಾವು ಎಕ್ಸಿಟ್ಗೆ ಬಂದಾಗ ಇಲ್ಲಿ ಆ ಬಿಲ್ಡಿಂಗ್ ಏನಿದೆ ಅದಕ್ಕೆ ನಮಗೆ ಲೇಸರ್ ಹಾಕಿ ಶೋ ಮಾಡಿದ್ರು. ಸಖತ್ತಾಗಿತ್ತು. ಇದಂತೂ ಮಿಸ್ ಮಾಡ್ದಿರ ನೋಡ್ಕೊಂಡು ಹೋಗಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.